ಇವಾಗ ನೆಕ್ಸ್ಟ್ ಸೆಕ್ಷನ್. ಗಿವನ್ ಬಿಲೋ ಇಸ್ ದ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಓಕೆ, ಇಲ್ಲಿ ಕೊಟ್ಟಿರುವಂತಹ ಕುರುಹನ್ನ ನೋಡಿಕೊಂಡು ಈ ಪ್ರೊಫೈಲ್ ಅನ್ನ ನೀವು ಬರಿಬೇಕು, ವ್ಯಕ್ತಿ ಪರಿಚಯವನ್ನ ಬರಿಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಏನ್ ಕೊಟ್ಟಿದ್ದಾರೆ ಓದೋಣವಾ. ನೇಮ್ ರವೀಂದ್ರನಾಥ್ ಟ್ಯಾಗೋರ್, ರಾಷ್ಟ್ರಕವಿ ಅಲ್ವಾ ರವೀಂದ್ರನಾಥ್ ಟ್ಯಾಗೋರ್. ನೋನ್ ಇನ್ ಬೆಂಗಾಲ್ ಆಸ್ ಗುರುದೇವ, ಅವರನ್ನ ಗುರುದೇವ ಅಂತ ಕರೀತಾರೆ. ಎಲ್ಲಿ? ಬೆಂಗಾಲ್ ಅಲ್ಲಿ. ಬರ್ತ್ ಯಾವಾಗ ಹುಟ್ಟಿದವರು? 7th May 1861. ಅವರ ಪೇರೆಂಟ್ಸ್, ತಂದೆ ತಾಯಿ ಯಾರು? ದೇಬೇಂದ್ರನಾಥ್ ಟ್ಯಾಗೋರ್ ಅಂಡ್ ಸರಳಾ ದೇವಿ. ಅವರ ತಂದೆ ದೇಬೇಂದ್ರನಾಥ್ ಟ್ಯಾಗೋರ್ ಅಂಡ್ ತಾಯಿ ಸರಳಾ ದೇವಿ. ಆಕ್ಯುಪೇಷನ್, ಅವರ ಹುದ್ದೆ ಏನು? ರೈಟರ್, ಪೇಂಟರ್, ಸಿಂಗರ್. ಅವರು ರೈಟರ್ ಆಗಿದ್ರು, ಲೇಖಕರಾಗಿದ್ರು. ಪೇಂಟರ್ ಅಂತಂದ್ರೆ ಪೇಂಟ್ ಮಾಡೋರಾಗಿದ್ರು. ಓಕೆ, ಕಲಾಕಾರರು. ಸಿಂಗರ್ ಅಂತಂದ್ರೆ ಅವರು ಹಾಡನ್ನ ಹಾಡ್ತಾ ಇದ್ರು, ಹಾಡುಗಾರ ಅಂತ ಹೇಳ್ಬೋದು. ನೋಟೇಬಲ್ ವರ್ಕ್ಸ್, ಹಾಗಾದ್ರೆ ಅವರ ಒಂದು ಗುರುತಾಗಿರುವಂತಹ ಕೆಲಸಗಳು ಅಥವಾ ಕೃತಿಗಳು ಯಾವ್ಯಾವುದು? ಪ್ರಸಿದ್ಧ ಕೃತಿಗಳು ಯಾವ್ಯಾವುದು? ಗೀತಾಂಜಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಜನಗಣ ಮನ, ರವೀಂದ್ರ ಸಂಗೀತ್, ಅಮರ ಸೋನಾರ್ ಬಾಂಗ್ಲಾ ಎಟ್ಸೆಟ್ರಾ ಅಂತಂದ್ರೆ ಇದು ಬಾಂಗ್ಲಾದೇಶದ ಒಂದು ರಾಷ್ಟ್ರಗೀತೆ. ಅವಾರ್ಡ್, ಏನ್ ಅವಾರ್ಡ್ ಬಂದಿದೆ ಅವರಿಗೆ? ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913. ಅವರಿಗೆ ನೊಬೆಲ್ ಪ್ರೈಸ್ ಬಂದಿದೆ. ಯಾವ್ದ್ರಲ್ಲಿ? ಸಾಹಿತ್ಯದಲ್ಲಿ 1913 ಅಲ್ಲಿ. ಓಕೆ, ಡೆತ್, ಅವರ ಡೆತ್ ಆಗಿದ್ದ ಯಾವಾಗ? 7th August 1941. 1941 7th August ಅಲ್ಲಿ ಅವರ ಸಾವು ಅಥವಾ ಡೆತ್ ಆಯ್ತು, ಮರಣ ಆಯ್ತು. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಇನ್ಫಾರ್ಮೇಶನ್ ಯು ಹ್ಯಾವ್ ಟು ಪ್ರಿಪೇರ್ ಅ ಪ್ರೊಫೈಲ್ ಆಫ್ ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್. ಸೊ ವಿ ವಿಲ್ ರೈಟ್ ಇಟ್ ನೌ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಹೇಗೆ ಬರೆಯೋದು ಅಂತ. ಓಕೆ, so see here I have written, we will read it once. Okay, Rabindranath Tagore was affectionately known as Gurudeva in Bengal. ಅಂದ್ರೆ ಅವರನ್ನ ತುಂಬಾ ಪ್ರೀತಿಯಿಂದ ಬೆಂಗಾಲ್ ಅಲ್ಲಿ ಏನಂತ ಕರೀತಾರೆ? ಗುರುದೇವ ಅಂತ ಕರೀತಾರೆ. He was born on May 7, 1861 in Calcutta. ಅವರು ಎಲ್ಲಿ ಹುಟ್ಟಿದರು? May 7th 1861 ನಲ್ಲಿ ಕ್ಯಾಲ್ಕತ್ತಾದಲ್ಲಿ, ಕೋಲ್ಕತ್ತಾ, ಈಗ ಕೋಲ್ಕತ್ತಾ ಅಂತ ಕರೀತಾರೆ, ಕ್ಯಾಲ್ಕತ್ತಾದಲ್ಲಿ ಹುಟ್ಟಿದರು, ಜನಿಸಿದರು. ಹಿಸ್ ಫಾದರ್ ವಾಸ್ ದೇಬೇಂದ್ರನಾಥ್ ಟ್ಯಾಗೋರ್. ಇಲ್ಲಿ ಪೇರೆಂಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಲ್ವಾ, ಪೇರೆಂಟ್ಸ್ ಇನ್ಫಾರ್ಮೇಶನ್ ಇಸ್ ಗಿವನ್. ವಿ ಕ್ಯಾನ್ ರೈಟ್ ಇಟ್ ಆಸ್ ಹಿಸ್ ಫಾದರ್ ವಾಸ್ ದೇಬೇಂದ್ರನಾಥ್ ಟ್ಯಾಗೋರ್ ಅಂಡ್ ಮದರ್ ಸರಳಾ ದೇವಿ. ಸೊ ಹಿ ಈಸ್ ಅ ಮಲ್ಟಿಫೆಸೆಟೆಡ್ ಜೀನಿಯಸ್, ತುಂಬಾ ಉತ್ತಮ ಟ್ಯಾಲೆಂಟ್ ಇರುವಂತಹ ಒಬ್ಬ ಜೀನಿಯಸ್ ವ್ಯಕ್ತಿ. ಓಕೆ, ಹಿ ವಾಸ್ ಅ ರೈಟರ್. ಯಾವ ತರ ಮಲ್ಟಿ ಟ್ಯಾಲೆಂಟ್ ಇದೆ ಅವರಿಗೆ? ಹಿ ವಾಸ್ ಅ ರೈಟರ್, ತುಂಬಾ ಕ್ಷೇತ್ರಗಳಲ್ಲಿ ಜೀನಿಯಸ್ ಆಗಿದ್ದಾರೆ, ಬುದ್ಧಿವಂತರಾದಂತಹ ವ್ಯಕ್ತಿ ಅಂತ ಹೇಳ್ತಾರೆ ಇಲ್ಲಿ ಮಲ್ಟಿ ಫೆಸೆಟೆಡ್ ಜೀನಿಯಸ್ ಅಂತ. ಹಿ ವಾಸ್ ಅ ರೈಟರ್. ಇಲ್ಲಿ ನಿಮ್ಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಬರಿಬೇಕು. ಓಕೆ, ಯು ಹ್ಯಾವ್ ಟು ಯೂಸ್ ದ ಕರೆಂಟ್ ಇನ್ಫಾರ್ಮೇಶನ್ ಗಿವನ್ ಅಬೌಟ್ ಹಿಸ್ ಟ್ಯಾಲೆಂಟ್ಸ್ ಆರ್ ವರ್ಕ್ಸ್. ಓಕೆ, ಸೊ ಹಿ ವಾಸ್ ಅ ರೈಟರ್, ಪೇಂಟರ್, ಸಿಂಗರ್ ಅಂಡ್ ಎಜುಕೇಶನಿಸ್ಟ್. ಅವರು ಒಬ್ಬ ಲೇಖಕರು ಕೂಡ ಹೌದು, ಪೇಂಟರ್ ಕೂಡ ಹೌದು, ಮತ್ತು ಸಿಂಗರ್ ಕೂಡ ಹೌದು. ಇಲ್ಲಿ ಎಜುಕೇಶನಿಸ್ಟ್ ಅನ್ನೋದನ್ನ ಕೊಟ್ಟಿಲ್ಲ, ಅದನ್ನ ಸೇರಿಸ್ಕೊಂಡಿದೀವಿ. ಓಕೆ, his notable works include Gitanjali, for which he received the Nobel Prize in Literature in 1913. ಸೊ ಅವರ ಒಂದು ಮಹತ್ತರವಾದ ಕೆಲಸ, ಕೃತಿ ಯಾವುದು? ಗೀತಾಂಜಲಿ. ಅದಕ್ಕೋಸ್ಕರ ಅವರು 1913 ಅಲ್ಲಿ ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ. ಮೇಕಿಂಗ್ ಹಿಮ್ ದ ಫಸ್ಟ್ ನಾನ್ ಯುರೋಪಿಯನ್ ಲಾರೆಟ್ ಇನ್ ದಟ್ ಕ್ಯಾಟಗರಿ. ಸೊ
ಅವರು ಫಸ್ಟ್ ನಾನ್ ಯುರೋಪಿಯನ್ ಪರ್ಸನ್ ಯಾವ್ದನ್ನ ನೊಬೆಲ್ ಪ್ರೈಸ್ ಅನ್ನ ಪಡೆಯೋದಿಕ್ಕೆ. ಓಕೆ, Tagore also composed the national anthem of India, Janagana Mana, and national anthem of Bangladesh, Amar Sonar Bangla. ಸೊ ಅವರು ಭಾರತದ ಒಂದು ರಾಷ್ಟ್ರಗೀತೆ ಜನಗಣಮನ, ಅದೇ ರೀತಿ ಬಾಂಗ್ಲಾದೇಶದ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾದ ಅಮರ್ ಸೋನಾರ್ ಬಾಂಗ್ಲಾ ಅದನ್ನು ಕೂಡ ಕಂಪೋಸ್ ಮಾಡಿದ್ದಾರೆ, ಬರೆದಿದ್ದಾರೆ. He was a social reformer and philosopher, founding Vishwa Bharati University to promote a holistic approach to education. Vishwa Bharati University ಅನ್ನ ಸ್ಥಾಪಿಸೋದರ ಮೂಲಕ ಎಜುಕೇಶನಿಸ್ಟ್ ಆಗಿದ್ದಾರೆ ಅವರು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿಯನ್ನ ಮಾಡಿದರು. Tagore passed away on August 7th, 1941. But his legacy continues to inspire generations. ಟಾಗೋರ್ ಯಾವಾಗ, ರವೀಂದ್ರನಾಥ್ ಟಾಗೋರ್ ಅವರು ತೀರ್ಕೊಂಡಿದ್ದು ಯಾವಾಗ, ಆಗಸ್ಟ್ 7th, 1941. ಆದರೂ ಕೂಡ ಅವರ ಒಂದು ಲೆಗಸಿ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ನಾವು ಈ ರಾಷ್ಟ್ರಗೀತೆಯನ್ನ ಹಾಡುವುದರ ಮೂಲಕ, ಅವರನ್ನ ನೊಬೆಲ್ ಪ್ರೈಸ್ ನೆನೆಯುವುದರ ಮೂಲಕ ಅವರ ಕಾಂಟ್ರಿಬ್ಯೂಷನ್ ಅನ್ನ ಈಗಲೂ ಕೂಡ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇದಿಷ್ಟು ಏನು ಪ್ಯಾಸೇಜ್ ಬರೆಯುವ ರೀತಿ. ಇಲ್ಲಿರುವಂತಹ ಏನು ಯೂನಿವರ್ಸಿಟಿ ವಿಶ್ವಭಾರತಿ ಯೂನಿವರ್ಸಿಟಿ ಇದನ್ನು ಕೊಟ್ಟಿಲ್ಲ ಅಂತಂದ್ರೆ ನೀವು ಅದನ್ನ ಸೇರಿಸ್ಕೋಬೇಕು ಅಂತ ಇಲ್ಲ. ಏನ್ ಕೊಟ್ಟಿದಾರೋ ಅದರ ಬೇಸಿಸ್ ಮೇಲೆ ನೀವು ಪ್ಯಾರಾಗ್ರಾಫ್ ಅನ್ನ ಬರಿಬಹುದು. ಓಕೆ.